ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶ್ವಜೀವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶಂಭವೇ ನಮಃ. ನಮಸ್ತೆ ಅಸ್ತು ಭಗವಾನ್ ರುದ್ರ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಪ್ರಾಂತಕಾಯ ತ್ರಿಖಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಸೋಮವಾಸರ. ಇವತ್ತಿನ ಷಷ್ಠಿ ತಿಥಿ. ಇವತ್ತಿನ ನಕ್ಷತ್ರ ವಿಶಾಖ ನಕ್ಷತ್ರ. ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ನಿಮ್ಮ ದಿವಸದಲ್ಲಿ ಉತ್ತಮವಾದಂತಹ ನಡವಳಿಕೆ ಮತ್ತು ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಮೇಲ್ಚಾವಣಿ ಹೋಗುವಂತಹ ಸಂದರ್ಭಗಳು, ಅಂದರೆ ಬಡ್ತಿ ಆಗುವಂತಹ ಸಾಧ್ಯತೆಗಳು, ಹಾಗೂ ಕೃಷಿಕರಲ್ಲಿ ಇವತ್ತಿನ ಹೆಚ್ಚಿನ ಲಾಭಾಂಶಗಳು ಸಹ ನೋಡಬಹುದು. ಮೇಷರಾಶಿಯವರಿಗೆ ನೂತನ ವ್ಯವಹಾರಗಳಿಗೆ ಇದು ಸೂಕ್ತ ಕಾಲವಲ್ಲ. ಹೊಸ ವ್ಯವಹಾರಗಳಿಗೆ ಸುಭಿಕ್ಷ ಕಾಲ ಅಲ್ಲ. ಮೇಷರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೆಂಪು, ಪರಿಹಾರವಾಗಿ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಅನಗತ್ಯ ವಿಚಾರಗಳಲ್ಲಿ ಕಿರಿಕಿರಿ, ನಿಮಗೆ ಬೇಡದಿರೋ ವಿಚಾರಗಳಲ್ಲಿ ನೀವು ಹೋಗಿ ಮಾತಾಡೋದ್ರಿಂದ ನಿಮಗೆ ಕೆಲವೊಂದಷ್ಟು ಬಾರಿ ಕಿರಿಕಿರಿ ಆಗುವಂಥದ್ದು ಮತ್ತು ವೃಥಾ ತಿರುಗಾಟ, ವೃಥಾ ಖರ್ಚು, ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಓಡಾಡ್ತಾ ಖರ್ಚು ಮಾಡುವಂಥ ಸಂದರ್ಭಗಳು ಸಹ ಕಂಡುಬರುತ್ತೆ. ನಿಮ್ಮ ಮಾತಿನಗೆ ಬೇರೊಬ್ಬರಿಗೆ ನೀವು ಕೋಪಕ್ಕೆ ಸಿಲುಕುವಂಥ ಸಾಧ್ಯತೆಗಳು. ಯಾರು ಉದ್ಯೋಗದಲ್ಲಿರ್ತೀರಿ ಅವರು ಬೇರೆ ಅಧಿಕಾರಿಗಳ ಹತ್ರ ವಿನಮ್ರತೆಯಿಂದ ನೆಟ್ಕೊಳ್ಳಿ, ಇಲ್ಲಾಂದರೆ ನೀವು ಅವರ ಕೋಪಕ್ಕೆ ಸಿಲುಕಿ ನಿಮಗೊಂದಷ್ಟು ಕಪ್ಪು ಚುಕ್ಕಿ ಆಗುವಂಥ ಸಂದರ್ಭಗಳು ಕಂಡುಬರುತ್ತೆ. ವೃಷಭ ರಾಶಿಯವರು ಭೂ ವ್ಯವಹಾರಕ್ಕೆ ಇವತ್ತಿನ ದಿವಸ ಸೂಕ್ತವಲ್ಲ, ಎಚ್ಚರಿಕೆ. ವೃಷಭ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ಲಗ್ನದವರಿಗೆ ಉದ್ಯೋಗ ಆಕಾಂಕ್ಷಿಗಳು, ಯಾರು ಹೊಸ ಕೆಲಸಗಳಿಗೆ ನೀವು ಎಕ್ಸ್ಪೆಕ್ಟೇಷನ್ ಬಯಸ್ತಾ ಇರ್ತಾರೆ, ಕೆಲಸ ಬೇಕಣಪ್ಪ, ಅಥವಾ ಮೇಲಧಿಕಾರಿಗಳ ಹತ್ರ ನಾನು ತುಂಬ ಹೆಸರು ಮಾಡ್ಬೇಕಣಪ್ಪ, ನಾನು ಬೇರೆ ಬಡ್ತಿ ಹೋಗ್ಬೇಕಣಪ್ಪ ಅಂತ ಯಾರು ನೀವು ಆತುರದಲ್ಲಿರ್ತೀರಿ ಅವರಿಗೆ ಸೂಕ್ತ ಕಾಲ. ಜೊತೆಗೆ ವ್ಯಾಪಾರ ಕ್ಷೇತ್ರದಲ್ಲಿ, ಯಾವುದೇ ವ್ಯಾಪಾರ ಕ್ಷೇತ್ರದಲ್ಲಿ ಯಾರೇ ಇರುವಂತಹ ಒಂದಷ್ಟು ಸಂದರ್ಭಗಳಲ್ಲಿ ಅವರಿಗೆ ಉತ್ತಮ ಲಾಭಗಳಿರುತ್ತೆ. ಬೀದಿ ಬದಿ ವ್ಯಾಪಾರಿಗಳಿಗೂ ಉತ್ತಮ ಲಾಭಗಳು. ಹಾಗಾಗಿ ಮಿಥುನ ರಾಶಿಯವರಿಗೆ ಇವತ್ತಿನ ಕಾಲ ಶುಭ ಕಾಲ. ಆರೋಗ್ಯದಲ್ಲಿ ವೃದ್ಧರಲ್ಲಿರುವಂಥ ಆರೋಗ್ಯದಲ್ಲಿ ಎಚ್ಚರಿಕೆ. ಮಿಥುನ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ನೀಲಿ, ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸದಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಅನಗತ್ಯ ಕೋಪದಿಂದ ನಿಮ್ಮ ಗೌರವವನ್ನು ನೀವು ಹಾಳು ಮಾಡ್ಕೊಳ್ಳುವಂಥ ಸಂದರ್ಭಗಳು. ನಿಮಗೆ ಅವಶ್ಯಕತೆಗಳೇ ಇರೋದಿಲ್ಲ ಅಂಥ ವಿಚಾರಗಳಿಗೆ ನೀವು ಕೈ ಹಾಕುವಂಥದ್ದು, ನೀವು ಅವ್ರಿಗೆ ಬೈಸ್ಕೊಳ್ಳುವಂಥದ್ದು, ಅಥವಾ ನೀವೇ ಯಾರಿಗೋ ಬೈದು ಬರುವಂಥದ್ದು. ಹಾಗಾಗಿ ನಿಮ್ಮ ಗೌರವಕ್ಕೆ ತಕ್ಕಂತೆ ನಿಮಗೆ ಬೇಡದ ವಿಚಾರಗಳಿಗೆ ನೀವು ಹೋಗದಿರೋದು ಒಳಿತು. ಹಾಗಾಗಿ ನೀವು ಯಾರು ಉದ್ಯೋಗದಲ್ಲಿರ್ತೀರೋ ಕರ್ಕಾಟಕ ರಾಶಿಯವರು, ಅವರಿಗೆ ಒಂದು ಸ್ವಲ್ಪ ಕಿರಿಕಿರಿ ಇರುತ್ತೆ. ಹಾಗಾಗಿ ಎಲ್ಲಗಳನ್ನು ಹಾಗೆ ಬದಿಗಿಟ್ಟು ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡ್ಬರೋದ್ರಿಂದ ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಬಿಳಿ, ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ, ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹ ಲಗ್ನದವರಿಗೆ ಇವತ್ತಿನದಲ್ಲಿ ಆಪ್ತರ ವಿಚಾರದಲ್ಲಿ ಮತ್ತು ಆಪ್ತರ ಕೂಟದಲ್ಲಿ ಭಾಗಿಯಾಗುವಂಥದ್ದು ಮತ್ತು ಮೃಷ್ಟಾನ್ನ ಭೋಜನಗಳಾಗುವಂಥದ್ದು. ನಿಮ್ಮ ಸ್ನೇಹಿತರ ಒಂದು ವಿಶ್ವಾಸದಲ್ಲಿರುವಂಥವರಿಗೆ ಮದುವೆ ಕೂಟ ಆಗಿರ್ಬೋದು, ಅಥವಾ ಅವರ ಒಂದು ಯಾವುದೇ ಶುಭ ಕಾರ್ಯಗಳಿಗೆ ಹೋಗುವಂಥದ್ದು. ಮೃಷ್ಟಾನ್ನ ಭೋಜನಗಳು ಇವತ್ತು ತುಂಬ ಸುಲಲಿತವಾಗಿರುತ್ತೆ. ಸ್ನೇಹಿತರ ಕೂಟದ ಸಂತಸವಾಗಿರ್ತೀರಿ. ವೃದ್ಧರಲ್ಲಿ ಆರೋಗ್ಯದಿಂದ ಇರೋದು ಎಚ್ಚರಿಕೆ. ಸಿಂಹರಾಶಿಯವರಿಗೆ ನೂತನ ಕೆಲಸ, ಭೂ ವ್ಯವಹಾರದಲ್ಲಿ ಉತ್ತಮ ಲಾಭಗಳನ್ನು ಸಹ ಕಾಣಬಹುದು. ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡಬೇಕು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕಂದು ಬಣ್ಣ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ, ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ
ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಈ ದಿವಸದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರುವಂಥದ್ದು. ನಿಮಗೆ ಹೊಟ್ಟೆಗೆ ಅಂದರೆ ಸ್ಟಮಕ್ಕಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಯಥೇಚ್ಛವಾಗಿ ಕಂಡುಬರುವಂಥದ್ದು. ಗ್ಯಾಸ್ಟ್ರಿಕ್ ಎಕ್ಸೆಟ್ರಾ ಸಂಸ್ಥೆಗಳಲ್ಲಿ ನಿಮಗೆ ಒಂದಷ್ಟು ಸಮಸ್ಯೆಗಳು ಕಂಡುಬರುತ್ತೆ. ಸೂಕ್ತ ಚಿಕಿತ್ಸೆ ಪಡೆಯೋದ್ರಿಂದ ಒಳಿತು. ಹೊಸ ವ್ಯವಹಾರಗಳಿಗೆ ಇದು ಶುಭ ದಿವಸ ಅಲ್ಲ. ಯಾರು ಏನೋ ಒಂದು ಇವತ್ತು ಭೂ ವ್ಯವಹಾರ ಆಗಿರ್ಬೋದು, ಗೃಹ ನಿರ್ಮಾಣ ಆಗಿರ್ಬೋದು, ಅಥವಾ ಯಾವುದೋ ಖರೀದಿ ಆಗಿರ್ಬೋದು, ವಾಹನ ಸೂಕ್ತ ಕಾಲ ಅಲ್ಲ. ಹಾಗಾಗಿ ನೀವು ಮುಂದೆ ಒಂದಷ್ಟು ವಿಚಾರಗಳನ್ನು ಗ್ರಹಿಸಿಕೊಂಡು ಕೆಲಸ ಕೈ ಹಾಕೋದು ಉತ್ತಮ. ಕನ್ಯಾ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ತ್ರಯಂಬಕೇಶ್ವರ ಆರಾಧನೆ ಅಥವಾ ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಅನಗತ್ಯ ಪ್ರಯಾಣಗಳು, ದೂರ ಪ್ರಯಾಣಗಳನ್ನು ನೀವು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಿಗೆ ಸಿಲುಕುವ ಸಾಧ್ಯತೆಗಳು. ಯಾಕೆಂದರೆ ವೃಥ ತಿರುಗಾಟಂ ವೃಥ ಖರ್ಚು. ನಿಮಗೆ ಗೊತ್ತಿರೋದೇ ಇಲ್ಲ, ನಿಮ್ಮನ್ನ ಕರೆದಿರ್ತಾರೆ, ನೀವು ಅಲ್ಲಿಗೆ ಹೋಗಿ ಬಂದುಬಿಡ್ತೀರಾ. ಸುಮ್ಮನೆ ಹೋಗಿ ಬಂದ ಇವತ್ತು ಎಲ್ಲ ವೇಸ್ಟ್ ಆಗುವಂಥ ಸಂದರ್ಭಗಳು. ನಿಮ್ಮ ಕೆಲಸಗಳನ್ನು ಪೂರ್ವಾಫಲ ಯೋಚನೆ ಮಾಡಿ ಮುಂದೆ ಹೂಡಿ. ಇವತ್ತಿನ ದಿವಸದಲ್ಲಿ ಬೇರೆ ಕೆಲಸಗಳಿಗೆ ಗಮನ ಕೊಡಿ, ವೈಯಕ್ತಿಕ ಕೆಲಸಗಳಿಗೆ ಗಮನ ಕೊಡಿ. ಯಾರೋ ಒಂದು ಕೆಲಸಗಳಿಗೆ, ಸ್ನೇಹಿತರ ಕೆಲಸಗಳಿಗೆ ನೀವು ಹೋಗೋದು ಸಮಸ್ಯೆನೇ. ತುಲಾರಾಶಿಯವರಿಗೆ ಕೃಷಿಕರು ಯಾರಿರ್ತೀರಿ ಅವ್ರಿಗೆ ಉತ್ತಮ ಲಾಭಗಳು. ಯಾರು ರೈತಾಪಿ ವರ್ಗದಲ್ಲಿ ಇರ್ತೀರಿ ಅವ್ರಿಗೆ ತುಂಬ ಉತ್ತಮ ಲಾಭಗಳು ಸಹ ಕಾಣಬಹುದು. ತುಲಾರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅವರಿಗೆ ಈ ದಿವಸದಲ್ಲಿ ಆದಾಯ, ನೀವು ಯಾವುದೇ ಕೆಲಸಗಳನ್ನು ತುಂಬ ದಿನದಿಂದ ಅಂದ್ಕೊಂಡ ಕೆಲಸಗಳು ಆದಾಯ ದ್ವಿಗುಣ ಆಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಆರ್ಥಿಕ ಪರಿಸ್ಥಿತಿಗಳು ಆರೋಗ್ಯದಿಂದ ಸುಧಾರಣೆ ಸಹ ಕಾಣಬಹುದು. ಈ ದಿವಸದಲ್ಲಿ ನೀವು ನಿಷ್ಠೂರಕ್ಕೆ ಅಂದರೆ ನೀವು ಬೇರೆ ಕೆಲಸಗಳಿಗೆ ಗಮನ ಕೊಟ್ಟು ನಿಮ್ಮದಲ್ಲಿ ಆದಾಯ ಮೂಲಗಳನ್ನು ಪಡೆದುಕೊಂಡು ಬೇರೆಯವರಿಗೆ ನೀವು ಗುರಿಯಾಗಿರ್ತೀರಿ. ನಿಷ್ಠೂರಕ್ಕೆ ಅವನ ಕೆಲಸ ಅವನು ಮಾಡ್ಕೊತಾನೆ, ಅವನು ಲಾಭದಲ್ಲಿ ಇರ್ತಾನೆ. ಹಾಗಾಗಿ ಗೌಪ್ಯತೆಯಿಂದ ಮಾಡೋದು ಉತ್ತಮ. ಹಾಗಾಗಿ ಹೊಸ ಕೆಲಸಗಳನ್ನು ಮಾಡಿ ಗೌಪ್ಯತೆಯಿಂದ ಮಾಡಿ. ಇವತ್ತಿನ ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಹೊಸ ಆವಿಷ್ಕಾರ ಮಾಡೋಂಥವರು, ಯಾವುದಾದ್ರೂ ಹೊಸದಾಗಿ ಎಕ್ಸ್ಪೆಕ್ಟೇಷನ್ ಮಾಡಿ ಇದನ್ನು ನಾನು ಇವತ್ತು ತುಂಬ ವಿಚಾರವಾಗಿ ಕಂಡುಹಿಡಿದಿದ್ದೀನಿ, ತುಂಬ ವರ್ಷಗಳಿಂದ ಸಂಪಾದನೆಯನ್ನು ಮಾಡಿದ್ದೀನಿ ಅಂತ ನೀವು ಆವಿಷ್ಕಾರ ಮಾಡೋಂಥವರಿಗೆ, ಜೊತೆಗೆ ವ್ಯಾಪಾರಗಾರರಿಗೆ ಲಾಭಗಳಾಗಿರುತ್ತೆ. ನೀವು 10 ವರ್ಷಗಳಿಂದ ಕೆಲಸಗಳನ್ನು ಪೆಂಡಿಂಗ್ ಇಟ್ಕೊಬೋದು, ಇವತ್ತು ಒಂದು ದಿನದಲ್ಲಿ ನಿಮ್ಮ ಲಾಭಾಂಶ ಗುರಿಯನ್ನು ನೀವು ಸಾಧಿಸಿರ್ತೀರಿ. ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಕೈ ಬದಲಾವಣೆ ಮಾಡೋಂಥವರು, ಕೃಷಿಕರು, ಮಧ್ಯವರ್ತಿಗಳು, ಅಥವಾ ಈ ಭೂ ವ್ಯವಹಾರದವರು, ರಿಯಲ್ ಎಸ್ಟೇಟ್ ಅವರು, ವಾಹನಗಳನ್ನು ಮಾರೋಂಥವರು, ಅವರಿಗೆಲ್ಲ ಲಾಭಗಳು ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ದಿವಸದಲ್ಲಿ ಧನುಸ್ಸು ರಾಶಿಯವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ಅದರಲ್ಲಿ ಮಕ್ಕಳು, ಅದರಲ್ಲಿ ಮಧ್ಯವಯಸ್ಕರಿಗೆ ಒಂದು ಸ್ವಲ್ಪ ಮಧ್ಯಾಹ್ನದ ನಂತರದಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ವೈದ್ಯರ ಸಂಪರ್ಕ ಮಾಡೋದು ಒಳಿತು. ಧನುಸ್ಸು ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ಗುರು ಅಷ್ಟೋತ್ತರ ಪಠನ ಮಾಡೋದು ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿವಸದಲ್ಲಿ ನಿಮ್ಮ ಧರ್ಮಪತ್ನಿ ಅಂದರೆ ಸಂಗಾತಿಯವರಿದ್ದಂತಹ ಅವರ ಆಸ್ತಿಗಳಿಂದ ನಿಮಗೆ ಲಾಭಾಂಶ. ಮತ್ತು ಇವತ್ತಿನ ದಿವಸದಲ್ಲಿ ಸಿಹಿ ಸುದ್ದಿಗಳು ಸಹ ಕೇಳುವಂಥದ್ದು. ಕುಟುಂಬದಲ್ಲಿ ಯಾರೋ ತುಂಬ ವರ್ಷಗಳಿಂದ ಬಂದಿದ್ದರು ನಿಮ್ಮ ಮನೆಗೆ ಆಗಮನ, ಅಥವಾ ನೀವು ಕುಟುಂಬದಿಂದ ಇನ್ನೊಬ್ಬರು ಮನೆಗೆ ಹೋಗಿ ಸಂತಸದ ಕೂಟದಲ್ಲಿ ಆಗಮನ ಆಗುವಂಥದ್ದು, ಅತಿಥಿಗಳಾಗಿರುವಂತಹ ಸಂದರ್ಭಗಳು ನಿಮಗೆ ಇವತ್ತು ಕಂಡುಬರುತ್ತೆ. ಮಕರ ರಾಶಿಯವರಿಗೆ ಯಾವುದೇ ಇವತ್ತು ಧನಾತ್ಮಕ ಆದಾಯಗಳು ಬಂದರೆ ಅದನ್ನು ಬೇರೆ ದುಂದು ವೆಚ್ಚ ಮಾಡೋದೇನೆ, ಅದು ಬೆಲೆ ಬಾಳುವಂತಹ ಒಂದಷ್ಟು ಕೆಲಸಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಜೀವನ ಉಪಾಯದ ದಾರಿಯನ್ನು ಮಾಡ್ಕೊಳ್ಳೋದು ಉತ್ತಮ. ಇಲ್ಲವಾದರೆ ವೃಥಾ ತಿರುಗಾಟಂ ವೃಥಾ ಖರ್ಚು ಬಂದಿದ್ದು ಅಲ್ಲೇ ಹೋಗುವಂಥ ಸಂದರ್ಭಗಳಾಗಿರುತ್ತೆ. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ತ್ರಯಂಬಕೇಶ್ವರ ಆರಾಧನೆ ಅರ್ಥಾತ್ ಶಿವನ ಅಷ್ಟೋತ್ತರ ಪಠನ ಮಾಡೋದು ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿವಸದಲ್ಲಿ ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು ಇವತ್ತಿನ ನಿಮ್ಮ ಕುಟುಂಬದಲ್ಲಿ ಪ್ರಸ್ತಾಪ ಆಗುತ್ತೆ. ಯಾರು ಪ್ರೇಮಿಗಳು ಅಥವಾ ಹೊಸ ಲಗ್ನಗಳು ಅಥವಾ ಗೃಹ ಪ್ರವೇಶಗಳು ಅಥವಾ ಅರ್ಥಾತ್ ನೀವು ಯಾವುದೇ ಒಂದಷ್ಟು ಸಂಪಾದನೆ ಮಾಡಿರುವಂಥದ್ದು ಶುಭ ಕಾರ್ಯಗಳಿಗೆ ಪ್ರಸ್ತಾಪನೆ ನಡೆಯುತ್ತೆ. ಜೊತೆಗೆ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಸಹ ನೋಡ್ಬೋದು. ಜೊತೆಗೆ ಉದ್ಯೋಗ ಇಲ್ಲದವರಿಗೆ ಹೊಸ ಉದ್ಯೋಗಗಳ ಪ್ರಾಪ್ತಿ ಅಥವಾ ಉದ್ಯೋಗಸ್ಥರಿಗೆ ಬಡ್ತಿ ಆಗುವ ಪ್ರಾಪ್ತಿ, ಆದಾಯದ ಮೂಲ ಯಥೇಚ್ಛವಾಗಿರುತ್ತೆ. ಆರೋಗ್ಯದಲ್ಲಿ ವೃದ್ಧರಿಗೆ ಒಂದು ಸ್ವಲ್ಪ ಸಮಸ್ಯೆಗಳು ಕಾಣ್ತಾ ಇರುತ್ತೆ. ಹಾಗಾಗಿ ಯಥೇಚ್ಛವಾಗಿ ಯೋಚನೆ ಮಾಡೋದನ್ನು ಬಿಡಬೇಕು. ಕುಂಭರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 8,
ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಶಿವದರ್ಶನ ಅಥವಾ ಶಿವಾಷ್ಟೋತ್ತರ ಪಠಣ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಸಭೆ ಸಮಾರಂಭಗಳಲ್ಲಿ ನೀವು ಯಥೇಚ್ಛವಾಗಿ ನೀವೇ ಇನ್ವೈಟ್ ಮಾಡಿರ್ತಾರೆ, ನೀವು ಹೋಗಿರ್ತೀರಿ, ಅಲ್ಲಿ ಗೌರವ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಷ್ಟೂ ಜನಗಳ ಮಧ್ಯೆ ನಿಮ್ಮ ಘನತೆಗಳಿಗೆ ಹೆಚ್ಚಾಗುವಂಥ ಕೆಲಸಗಳನ್ನು ಮಾಡಿ ನೀವು ಸಭೆ ಸಮಾರಂಭಗಳಲ್ಲಿ ಗೌರವ ಪ್ರಾಪ್ತಿಯನ್ನು ಮಾಡ್ಕೊಳ್ಳುವಂಥ ಸಂದರ್ಭಗಳು. ಯಾವುದೇ ಫಂಕ್ಷನ್ಗಳಿಗೆ ಕರೆದ್ರೆ ನೀವು ಅಲ್ಲಿಗೆ ಹೋಗಿ ಬರೋದ್ರಿಂದ ನಿಮಗೆ ಹೆಸರುಗಳು ನಿಮಗೆ ಗೊತ್ತಿಲ್ಲದೇ ಮೇಲೆ ಹೋಗಿರುತ್ತೆ. ಜೊತೆಗೆ ಪುಸ್ತಕ ವ್ಯಾಪಾರಿಗಳಿಗೆ, ಲೇಖಕರಿಗೆ ಯಾರಿರ್ತಾರೆ, ಅದು ವ್ಯಾಪಾರಗಾರರು ಅಥವಾ ಅದನ್ನು ಬರೆಯುವಂಥವರು ಯಾರಿರ್ತಾರೆ, ಅವ್ರಿಗೆ ಗೌರವ ಪ್ರಾಪ್ತಿ ಸಮಾಜದಲ್ಲಿ. ಸಮಾಜ ಸುಧಾರಕರಿಗೆ ಇವತ್ತಿನ ದಿವಸ ಶುಭವಾಗಿರುತ್ತೆ. ಮೀನರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5. ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.